ಎಲ್ಲರಿಗೂ ನಮಸ್ಕಾರ. ರಹಸ್ಯ ವೇದದ ವಿಶೇಷ ಸಂಚಿಕೆಗೆ ನಿಮಗೆ ಸ್ವಾಗತ. ನಾಳೆ ಸೆಪ್ಟೆಂಬರ್ 7 ಭಾನುವಾರ ಕೇವಲ ಒಂದು ಹುಣ್ಣಿಮೆಯಲ್ಲ. ಇದು ಬ್ರಹ್ಮಾಂಡದ ನಾಟಕದಲ್ಲಿ ಭೂಮಿ, ಸೂರ್ಯ ಮತ್ತು ಚಂದ್ರರು ಒಂದೇ ರೇಖೆಯಲ್ಲಿ ಬಂದು ನಿಲ್ಲುವ, ನಮ್ಮ ಹಣೆ ಬರಹದ ಮೇಲೆ ನೇರ ಪ್ರಭಾವ ಬೀರುವ ಒಂದು ಮಹಾಖಗೋಳ ಮತ್ತು ಜ್ಯೋತಿಷ್ಯ ಘಟನೆ. ಇದು ಸಂಪೂರ್ಣ ಚಂದ್ರಗ್ರಹಣ. ಇದು ಸಾಮಾನ್ಯ ಗ್ರಹಣವಲ್ಲ, ಇದು ರಾಹುಗ್ರಸ್ತ ಚಂದ್ರಗ್ರಹಣ. ಇದರ ಪ್ರಭಾವ ಅತ್ಯಂತ ತೀವ್ರವಾಗಿರುತ್ತದೆ. ಭಾರತದಲ್ಲಿ ಸಂಪೂರ್ಣವಾಗಿ ಕಾಣಿಸುವ ಈ ಗ್ರಹಣದ ನಿಖರವಾದ ಸಮಯ ಯಾವುದು, ಯಾವ ರಾಶಿಯವರಿಗೆ ಕಂಟಕ, ಯಾರಿಗೆ ಅದೃಷ್ಟ, ಗರ್ಭಿಣಿಯರು ಯಾವ ಜಾಗರೂಕತೆ ವಹಿಸಬೇಕು ಮತ್ತು ಈ ಗ್ರಹಣದ ದೋಷದಿಂದ ಪಾರಾಗಲು ಇರುವ ಶಾಸ್ತ್ರೋಕ್ತ ಪರಿಹಾರಗಳೇನು? ಬನ್ನಿ, ಈ ಮಹಾಗ್ರಹಣದ ಸಂಪೂರ್ಣ ರಹಸ್ಯವನ್ನು ತಿಳಿದುಕೊಳ್ಳೋಣ. ಗ್ರಹಣದ ದಿನ ಇರುವುದು ನಾಳೆ ಸೆಪ್ಟೆಂಬರ್ 7, 2025 ಭಾನುವಾರದಂದು. ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣ ಇರುವುದರಿಂದ ಈ ಗ್ರಹಣವು ಭಾರತದ ಎಲ್ಲ ಭಾಗಗಳಲ್ಲಿಯೂ ಸ್ಪಷ್ಟವಾಗಿ ಕಾಣಿಸುತ್ತದೆ. ಹಾಗಾಗಿ ನಾವು ಇದರ ಆಚರಣೆಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತದೆ. ಇದರ ನಿಖರವಾದ ಸಮಯವನ್ನು ನೋಡೋಣ. ಗ್ರಹಣದ ಹಂತ ಮತ್ತು ಆರಂಭದ ಸಮಯವನ್ನು ನೋಡೋಣ. ಸೂತಕ ಕಾಲ ಆರಂಭವಾಗುವುದು ಮಧ್ಯಾಹ್ನ 12:28ಕ್ಕೆ. ಗ್ರಹಣ ಸ್ಪರ್ಶವಾಗುವುದು ರಾತ್ರಿ 9:28ಕ್ಕೆ. ಗ್ರಹಣದ ಮಧ್ಯಕಾಲವಿರುವುದು ರಾತ್ರಿ 11:12ಕ್ಕೆ. ಗ್ರಹಣ ಮೋಕ್ಷ ಕಾಲ ಇರುವುದು ಮಧ್ಯರಾತ್ರಿ 12:57ಕ್ಕೆ. ಜ್ಯೋತಿಷ್ಯದ ಪ್ರಕಾರ 12 ರಾಶಿಗಳ ಮೇಲೆ ಗ್ರಹಣದ ಪ್ರಭಾವಗಳು ಏನಾಗುತ್ತದೆ ಎಂದು ನೋಡೋಣ. ಈ ಗ್ರಹಣವು ಮೀನರಾಶಿ ಮತ್ತು ಉತ್ತರಾಭಾದ್ರ ನಕ್ಷತ್ರದಲ್ಲಿ ಸಂಭವಿಸುವುದರಿಂದ ಇದರ ಪ್ರಭಾವವು ಎಲ್ಲ ರಾಶಿಗಳ ಮೇಲೂ ಬೇರೆ ಬೇರೆ ಆಗಿರುತ್ತದೆ. ಅಶುಭ ಫಲವಿರುವ ರಾಶಿಗಳ್ಯಾವುವು ಎಂದರೆ ಮೀನ, ಸಿಂಹ, ಕನ್ಯಾ ಮತ್ತು ಧನುರಾಶಿಯವರಿಗೆ. ಮೀನ ರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ, ಮಾನಸಿಕ ಚಿಂತೆ ಕಾಡುತ್ತದೆ. ಸಿಂಹ ರಾಶಿಯವರಿಗೆ ಹಠಾತ್ ಧನಹಾನಿ, ಗೌರವಕ್ಕೆ ಧಕ್ಕೆ ಉಂಟಾಗಬಹುದು. ಕನ್ಯಾ ರಾಶಿಯವರಿಗೆ ದಾಂಪತ್ಯದಲ್ಲಿ ಕಲಹ, ಪಾಲುದಾರಿಕೆಯಲ್ಲಿ ನಷ್ಟ. ಧನುರಾಶಿಯವರಿಗೆ ಕೌಟುಂಬಿಕ ಕಲಹ ಮತ್ತು ತಾಯಿಯ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಬಹುದು. ಈ ರಾಶಿಯವರು ಅತ್ಯಂತ ಜಾಗರೂಕರಾಗಿರಬೇಕು ಮತ್ತು ಪರಿಹಾರಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಮಧ್ಯಮ ಫಲ ಇರುವವ ರಾಶಿಗಳು ಮೇಷ, ವೃಷಭ, ಮಿಥುನ, ವೃಶ್ಚಿಕ ಮತ್ತು ಮಕರ ರಾಶಿಯವರು. ಈ ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳಿರುತ್ತದೆ. ಕೆಲವು ವಿಷಯಗಳಲ್ಲಿ ಲಾಭವಾದರೆ ಇನ್ನು ಕೆಲವು ವಿಷಯಗಳಲ್ಲಿ ಜಾಗರೂಕತೆ ಅಗತ್ಯವಾಗಿರುತ್ತದೆ. ಶುಭ ಫಲವಿರುವ ರಾಶಿಗಳೆಂದರೆ ಕರ್ಕಾಟಕ ರಾಶಿ, ತುಲಾ ರಾಶಿ ಮತ್ತು ಕುಂಭರಾಶಿಯವರು. ಈ ರಾಶಿಯವರಿಗೆ ಗ್ರಹಣವು ಹಠಾತ್ ಧನಲಾಭ, ಆಧ್ಯಾತ್ಮಿಕ ಪ್ರಗತಿ ಮತ್ತು ಶತ್ರುಗಳ ಮೇಲೆ ಜಯವನ್ನು ತಂದುಕೊಡಬಹುದು. ಆದರೂ ಗ್ರಹಣದ ಸಾಮಾನ್ಯ ನಿಯಮಗಳನ್ನು ಪಾಲಿಸುವುದು ಅತಿ ಉತ್ತಮ. ಸಾಡೆ ಸಾತಿ ಇರುವವರಿಗೆ ವಿಶೇಷ ಸೂಚನೆ. ಪ್ರಸ್ತುತ ಕುಂಭ, ಮೀನ ಮತ್ತು ಮೇಷ ರಾಶಿಯವರಿಗೆ ಸಾಡೆ ಸಾತಿ ನಡೆಯುತ್ತಿದೆ. ನಾಳೆಯ ಗ್ರಹಣವು ಮೀನ ರಾಶಿಯಲ್ಲಿರುವುದರಿಂದ ಈ 3 ರಾಶಿಯವರು ಅತ್ಯಂತ ಹೆಚ್ಚಿನ ಜಾಗರೂಕತೆ ವಹಿಸಬೇಕು. ಗ್ರಹಣದ ಸಮಯದಲ್ಲಿ ಮಾಡುವ ಮಂತ್ರ ಜಪ ಮತ್ತು ದಾನವು ನಿಮಗೆ ಶನಿಯ ಕಾಟದಿಂದಲೂ ರಕ್ಷಣೆ ನೀಡುತ್ತದೆ. ಗರ್ಭಿಣಿಯರು ತಪ್ಪದೇ ಪಾಲಿಸಬೇಕಾದ 5 ನಿಯಮಗಳನ್ನು ತಿಳಿಸುತ್ತೇನೆ. ಗ್ರಹಣದ ಸಮಯದಲ್ಲಿ ವಾತಾವರಣದಲ್ಲಿರುವ ನಕಾರಾತ್ಮಕ ಶಕ್ತಿಯು ಗರ್ಭದಲ್ಲಿರುವ ಶಿಶುವಿನ ಮೇಲೆ ಪರಿಣಾಮ ಬೀರಬಹುದು ಎಂಬುದು ಶಾಸ್ತ್ರೀಯ ನಂಬಿಕೆ. ಹಾಗಾಗಿ ಗರ್ಭಿಣಿಯರು ಈ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಗ್ರಹಣದ ಸ್ಪರ್ಶದಿಂದ ಮೋಕ್ಷದವರೆಗೂ ರಾತ್ರಿ 9:28ರಿಂದ 12:57ರವರೆಗೆ ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗೆ ಬರಬಾರದು ಮತ್ತು ಗ್ರಹಣವನ್ನು ನೋಡಲೇಬಾರದು. ಚಾಕು, ಕತ್ತರಿ, ಸೂಜಿಯಂತಹ ಯಾವುದೇ ಹರಿತವಾದ ವಸ್ತುಗಳನ್ನು ಮುಟ್ಟಲು ಬಾರದು. ಗ್ರಹಣದ ಸಮಯದಲ್ಲಿ ಮಲಗಬಾರದು. ಬೆನ್ನು ಮೂಳೆಯನ್ನು ನೇರವಾಗಿಟ್ಟುಕೊಂಡು ಆರಾಮವಾಗಿ ಕುಳಿತುಕೊಳ್ಳಬೇಕು. ದರ್ಬೆಯ ಕೆಲವು ತುಂಡುಗಳನ್ನು ತೆಗೆದುಕೊಂಡು ಅದನ್ನು ಶ್ರೀಗಂಧದೊಂದಿಗೆ ತೇದು ಆ ಲೇಪವನ್ನು ಹೊಟ್ಟೆಯ ಮೇಲೆ ಹಚ್ಚಿಕೊಳ್ಳಿ. ಇದು ಗ್ರಹಣದ ನಕಾರಾತ್ಮಕ ಕಿರಣಗಳಿಂದ ಗರ್ಭವನ್ನು ರಕ್ಷಿಸುವ ಒಂದು ದೈವಿಕ ಕವಚ. ಕುಳಿತಲ್ಲೇ ನಿರಂತರವಾಗಿ ಸಂತಾನ ಗೋಪಾಲ ಮಂತ್ರ ಅಥವಾ ಓಂ ನಮಃ ಶಿವಾಯ ಎಂದು ನಿರಂತರವಾಗಿ ಜಪಿಸುತ್ತಾ ಕೂಡಬೇಕು. ಗ್ರಹಣ ದೋಷಕ್ಕೆ ಜ್ಯೋತಿಷ್ಯದ ಮಹಾಪರಿಹಾರವೇನೆಂದು ತಿಳಿಯೋಣ. ಜ್ಯೋತಿಷ್ಯ ಶಾಸ್ತ್ರವು ಗ್ರಹಣದ ನಕಾರಾತ್ಮಕ ಪ್ರಭಾವವನ್ನು ಕಡಿಮೆ ಮಾಡಲು ಅತ್ಯಂತ ಶಕ್ತಿಶಾಲಿಯಾದ ಮತ್ತು ನಿಖರವಾದ ಪರಿಹಾರಗಳನ್ನು ನೀಡುತ್ತವೆ. ಗ್ರಹಣದ ಸಮಯದಲ್ಲಿ ನಿಮ್ಮ ರಾಶಿಗೆ ಅನುಗುಣವಾಗಿ ನಿಮ್ಮ ರಾಶಿಗೆ ಅಶುಭ ಫಲವಿದ್ದರೆ ಮಹಾಮೃತ್ಯುಂಜಯ ಮಂತ್ರವನ್ನು ತಪ್ಪದೆ ಜಪಿಸಿ. ಶುಭ ಫಲವಿದ್ದರೆ ನಿಮ್ಮ ಇಷ್ಟ ದೇವರ ಮಂತ್ರವನ್ನು ಜಪಿಸಿ. ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದಕ್ಕೆ ಒಂದು ದರ್ಬೆಯ ತುಂಡನ್ನು ಹಾಕಿ ನಿಮ್ಮ ಮುಂದೆ ಇಟ್ಟುಕೊಂಡು ಮಂತ್ರ ಜಪ ಮಾಡಿ. ಗ್ರಹಣದ ನಂತರ ಆ ನೀರನ್ನು ಮನೆಯೆಲ್ಲ ಪ್ರೋಕ್ಷಣೆ ಮಾಡಿದರೆ ಮನೆಯ ಶುದ್ಧಿಯಾಗುತ್ತದೆ.
ಗ್ರಹಣವು ಮೀನರಾಶಿಯಲ್ಲಿ ಅಂದರೆ ಗುರುವಿನ ಮನೆಯಲ್ಲಿ ನಡೆಯುವುದರಿಂದ ಗುರುಗ್ರಹದ ಅಧಿಪತಿಯಾದ ವಿಷ್ಣುವಿನ ಮಂತ್ರಗಳನ್ನು ಓಂ ನಮೋ ಭಗವತೆ ವಾಸುದೇವಾಯ ಎಂದು ಜಪಿಸುವುದು ಅತ್ಯಂತ ಪರಿಣಾಮಕಾರಿ. ಗ್ರಹಣ ಮೋಕ್ಷದ ನಂತರ ಕಡ್ಡಾಯವಾಗಿ ಸ್ನಾನ ಮಾಡಿ ನಂತರ ಮನೆಯ ದೇವರನ್ನು ಶುದ್ಧಿ ಮಾಡಿಕೊಂಡು ದೀಪವನ್ನು ಹಚ್ಚಲೇಬೇಕು. ಗ್ರಹಣದ ದೋಷ ಪರಿಹಾರಕ್ಕಾಗಿ ದಾನವೇ ರಾಮಬಾಣ. ಮೀನರಾಶಿಯ ದೋಷಕ್ಕಾಗಿ ಅಕ್ಕಿ, ಬೆಲ್ಲ, ಕಡಲೆಬೇಳೆ ಅಥವಾ ಹಳದಿ ಬಣ್ಣದ ವಸ್ತ್ರವನ್ನು ದಾನ ಮಾಡುವುದು ಅತ್ಯಂತ ಶ್ರೇಷ್ಠಕರವಾಗಿರುತ್ತದೆ. ಸಾಮಾನ್ಯವಾಗಿ ಅಕ್ಕಿ, ಸಕ್ಕರೆ ಅಥವಾ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಚಂದ್ರನಿಗೆ ಶಾಂತಿಯನ್ನು ತರುತ್ತದೆ. ರಾಹುಗ್ರಸ್ತ ದೋಷ ಪರಿಹಾರಕ್ಕಾಗಿ ಶ್ರೇಷ್ಠ ದಾನ ಮಾಡುವುದೆಂದರೆ ಕಪ್ಪು ಉದ್ದಿನ ಬೇಳೆ ಅಥವಾ ಕಪ್ಪು ಎಳ್ಳನ್ನು ನಿಮ್ಮ ತಲೆಯ ಸುತ್ತಲೂ 3 ಬಾರಿ ನಿವಾಳಿಸಿ ಮರುದಿನ ಬೆಳಿಗ್ಗೆ ಅದನ್ನು ಬಡವರಿಗೆ ದಾನ ಮಾಡುವುದರಿಂದ ಎಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಬಹುದು. ನಾಳೆಯ ಗ್ರಹಣವು ಪಿತೃಪಕ್ಷದ ಆರಂಭದ ದಿನ ಬಂದಿರುವುದರಿಂದ ಗ್ರಹಣದ ಸಮಯದಲ್ಲಿ ಮತ್ತು ನಂತರ ಮಾಡುವ ತರ್ಪಣ ಮತ್ತು ದಾನಗಳು 1000 ಪಟ್ಟು ಹೆಚ್ಚು ಫಲವನ್ನು ನೀಡುತ್ತವೆ. ಇದು ಪಿತೃದೋಷ ನಿವಾರಣೆಗೆ ಇರುವ ವರ್ಷದ ಅತ್ಯುತ್ತಮ ಅವಕಾಶ. ಸ್ನೇಹಿತರೆ, ಗ್ರಹಣವು ಒಂದು ನಕಾರಾತ್ಮಕ ಘಟನೆಯಲ್ಲ. ಅದೊಂದು ಆಧ್ಯಾತ್ಮಿಕ ಶಕ್ತಿಯನ್ನು ಇಮ್ಮಡಿಗೊಳಿಸುವ, ನಮ್ಮ ಕರ್ಮಗಳನ್ನು ಶುದ್ಧೀಕರಿಸಿಕೊಳ್ಳುವ ಒಂದು ದೈವಿಕ ಅವಕಾಶ. ಈ ನಿಯಮಗಳನ್ನು ಪಾಲಿಸಿ ಜ್ಯೋತಿಷ್ಯದ ಪರಿಹಾರಗಳನ್ನು ಆಚರಿಸಿ ಗ್ರಹಣದ ಸಂಪೂರ್ಣ ಸಕಾರಾತ್ಮಕ ಲಾಭವನ್ನು ಪಡೆದುಕೊಳ್ಳಿ.